ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಹೇರ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಲೈಕ್ ಹೊರಗಡೆ ಎಲ್ಲ ಓಡಾಡಿ ಸ್ವಲ್ಪ ಡಸ್ಟ್ ಎಲ್ಲ ಆಗಿ ಪ್ಲೇನ್ ವಾಶ್ ಮಾಡಿದ್ರಿಂದ ಇವತ್ತು ಸ್ವಲ್ಪ ಹೇರ್ಗೆ ಸ್ಪಾ ಎಲ್ಲ ಮಾಡಿ ಮಸಾಜ್ ಕೊಟ್ಟು ಹೇರ್ ವಾಶ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ನೀನೇನಾದರೂ ಹೇರ್ಗೆ ಕೆರಾಟಿನ್ ಮಾಡಿಸಿದ್ಯಾ, ಸ್ಮೂತ್ನಿಂಗ್ ಮಾಡಿಸಿದ್ಯಾ ಅಂತ. ನಥಿಂಗ್, ನನಗೇನೂ ಮಾಡಿಸಲ್ಲ ನನ್ನ ಹೇರ್ಗೆ. ನನ್ನ ಹೇರ್ ಸೀಕ್ರೆಟ್ನ ನಾನಿವತ್ತು ನಿಮ್ಮ ಜೊತೆ ರಿವೀಲ್ ಮಾಡ್ಕೊಳ್ಳೋ ಟೈಮ್. ನಾನಿವತ್ತು ನನ್ನ ಹೇರ್ಗೆ ಸ್ಪಾ ಮಾಡ್ಕೋತಾ ಇದ್ದೀನಿ, ಅದು ಮನೆಯಲ್ಲೇ ತೊಗೊಳ್ತಾ ಇರೋದು. ಸೊ ನಾನು ನನ್ನ ಹೇರ್ಗೆ ಹೇಗೆ ಸ್ಪಾ ಮಾಡ್ಕೋತೀನಿ ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ನನ್ನ ಹೇರ್ಗೆ ನಾನು ನಮ್ಮ ಮನೆಯಲ್ಲೇ ಬೆಳೆದಿರೋ ಅಂಥ ಆಲೋವೆರಾನ ಯೂಸ್ ಮಾಡ್ತಾ ಇರೋದು. ಬನ್ನಿ ಇವಾಗ ನಾನು ಹೇಗೆ ಪ್ರಿಪೇರ್ ಮಾಡ್ಕೋತೀನಿ ನನ್ನ ಹೇರ್ ಸ್ಪಾಗೆ ಒಂದು ಇದನ್ನು ಅಂತ ಹೇಳಿದ್ರೆ, ಇವಾಗ ಪ್ಯಾನ್ ಇಟ್ಟಿದ್ದೀನಿ ನಾನು. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ರೈಸ್ ಫ್ಲೋರ್ ಆ್ಯಂಡ್ ಅಲೋವೆರಾ ಪಲ್ಪ್. ಸೊ ಇವಾಗ ನೀರು ಬಿಸಿ ಆಗಬೇಕು. ನೀರು ಬಿಸಿ, 1 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ನೀರು ಬಾಯ್ಲ್ ಆಗ್ತಾ ಇದೆ. ಇವಾಗ ನಾವು ಅಲೋವೆರಾ ಜೆಲ್ನ ಹಾಕೋಣ. ಇವಾಗ ಇದು ಬಾಯ್ಲ್ ಆಗ್ತಿದೆ. ಇದು ಆಲ್ರೆಡಿ ಒಂದು ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ. ಸೊ ಇವಾಗ ನಾವು ರೈಸ್ ಫ್ಲೋರ್ನ ಆ್ಯಡ್ ಮಾಡೋಣ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರೈಸ್ ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ತಿಕ್ನೆಸ್ ಬೇಕಾಗುತ್ತೆ ಅಷ್ಟು ತಿಕ್ನೆಸ್. ಫುಲ್ ಅದು ಸ್ಟಿಕ್ಕಿ ಥರ ಆಗಬೇಕು, ಅಲ್ಲಿ ತನಕನೂ ಬಾಯ್ಲ್. ನೀವು ನಾನ್ ಸ್ಟಿಕ್ ಪಾತ್ರೆನ ಯೂಸ್ ಮಾಡಿ, ಬಿಕಾಸ್ ಅದು ಸ್ಟಿಕ್ಕಿ ಆಗಲ್ಲ ಪಾತ್ರೆಗೆಲ್ಲ. ಸೊ ಹೆಲ್ಪ್ ಆಗುತ್ತೆ. ಆಫ್ಟರ್ 5 ಮಿನಿಟ್ಸ್ ಇದು ಈ ಥರ ರೆಡಿ ಆಗುತ್ತೆ. ಸೊ ಗೈಸ್, ನೆಕ್ಸ್ಟ್ ಅದನ್ನು ನೀವು ತಣ್ಣಗಾಗೋದಕ್ಕೂ ಮುಂಚೆನೇ ಸ್ಟೇನ್ ಮಾಡಿ ಇಟ್ಕೋಬೇಕು. ಸಪ್ರೇಟ್ ಮಾಡಿರ್ತೀವಲ್ಲ, ಅದನ್ನು ಸ್ಟೇನ್ ಮಾಡಿದ್ರೆ ಈ ಥರ ಒಂದು ಪೇಸ್ಟ್ ರೆಡಿ ಆಗುತ್ತೆ. ಈ ಥರ ಇರುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಇದು ಪೇಸ್ಟ್ ಥರ ಆಗಬೇಕು. ನೆಕ್ಸ್ಟ್ ನಾವು ಅದೇನು ಪೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೇನೆ ನಮಗೆ ಎಷ್ಟು ಬೇಕು ಅಷ್ಟು ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡಿ. ಆಯಿಲ್ ಮಿಕ್ಸ್ ಮಾಡಿದಾಗ ಅದು ಆಯಿಲ್ ಸಪ್ರೇಟ್ ಆ್ಯಂಡ್ ಪೇಸ್ಟ್ ಸಪ್ರೇಟ್ ಆಗಿರುತ್ತೆ. ಸೊ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಅದು ಇಷ್ಟು ಕನ್ಸಿಸ್ಟೆನ್ಸಿಗೆ ಬರಬೇಕು. ಈ ಥರ ಬರಬೇಕು. ಅದು ಅಷ್ಟು ಮಿಕ್ಸ್ ಮಾಡಿಕೊಂಡು ನೀವು ಹೇರ್ಗೆ ಮಾಮೂಲಿ ಹೇಗೆ ಅಪ್ಲೈ ಮಾಡ್ತೀರಾ, ಆಯಿಲೆಲ್ಲ ಹೇಗೆ ಅಪ್ಲೈ ಮಾಡ್ತೀರಾ, ಸೇಮ್ ಥಿಂಗ್ ಅಪ್ಲೈ ಮಾಡ್ಕೋಬೇಕು. ಸೊ ಅಪ್ಲೈ ಮಾಡಿದ್ದು ಮುಗೀತು. ಹೀಗೆ ಕಾಣಿಸ್ತಿದೆ. ಆಫ್ಟರ್ ಹೇರ್ ವಾಶ್ ಅಂತೂ ಹೇರ್ ತುಂಬಾ ಸಿಲ್ಕಿಯಾಗಿ ಫೀಲ್ ಆಗುತ್ತೆ. ತುಂಬ ಸ್ಟಿಕ್ಕಿಯಾಗಿ ಏನೂ ಫೀಲ್ ಆಗಲ್ಲ. ಇಟ್ಸ್ ಫೀಲ್ ವೆರಿ ಗುಡ್. ಆಫ್ಟರ್ ಹೇರ್ ವಾಶ್ ನನ್ನ ಹೇರ್ ಈ ಥರ ಕಾಣಿಸ್ತಿದೆ. ಎಷ್ಟು ನರಿಶ್ಡ್ ಆಗಿದೆ ಅಂತ. ಫೀಲ್ ಸೋ ಗುಡ್. ತುಂಬ ಒಳ್ಳೆ ಫೀಲ್ ಕೊಡ್ತಾ ಇದೆ ಹೇರು. ಸೊ ನಿಮ್ಗೇನಾದರೂ ಪಾರ್ಟಿ ಫಂಕ್ಷನ್ಸ್ ಇತ್ತು, ಪಾರ್ಲರಿಗೆ ಹೋಗೋದಕ್ಕಾಗಲಿಲ್ಲ ಅಂಥ ಟೈಮಲ್ಲಿ, ಸೊ ದಿಸ್ ಇಸ್ ದ ಬೆಸ್ಟ್ ವೇ.